ಪ್ರಿಯರೇ, ಸಮುದ್ರವು ಎಷ್ಟೇ ಬೋರ್ಗರೆದರೂ ನೀರು ಹಡಗಿನಲ್ಲಿ ಪ್ರವೇಶಿಸದ ಹೊರತು ಹಡಗು ಮುಳುಗುವುದಿಲ್ಲ. ಅದೇ ರೀತಿಯಾಗಿ ಮನುಷ್ಯರಾದ ನಮ್ಮ ಹೃದಯಗಳಲ್ಲಿ ದುಃಖವು ಪ್ರವೇಶಿಸದೆ ನಮ್ಮನ್ನು ಮುಳುಗಿಸಲು ಸಾಧ್ಯವಿಲ್ಲ. ನಮ್ಮ ಜೀವಿತದಲ್ಲಿ ಎಷ್ಟೇ ಬಿರುಗಾಳಿಯಂತಹ ಕಷ್ಟಗಳು ಎದುರಾದರೂ ದುಃಖವು ನಮ್ಮನ್ನು ಕುಗ್ಗಿಸಲು ನಾವು ಅನುಮತಿಸಬಾರದು. ನಮ್ಮನ್ನು ತಿಳಿದಿರುವ, ಪ್ರೀತಿಸುವ ದೇವರಿಗೆ ನಮ್ಮನ್ನು, ನಮ್ಮ ಕಷ್ಟಗಳನ್ನು ನಾವು ಸಮರ್ಪಿಸೋಣ. ಪ್ರಿಯರೇ, ಈ ಲೋಕವು ದುಃಖಗಳೆಂಬ ಬಿರುಗಾಳಿಯು ಸದಾ ಬಡಿಯುವ ಮಹಾಸಾಗರವಾಗಿದೆ. ಈ ಜೀವನ ಸಾಗರದಲ್ಲಿ ನಮ್ಮ ದೋಣಿ ಮುಳುಗದೆ ಲಕ್ಷ್ಯಸ್ಥಾನವನ್ನು ತಲುಪಬೇಕೆಂದರೆ ನಾವೇ ನಾವಿಕರು ಎಂಬ ಭಾವನೆಯನ್ನು ಬಿಟ್ಟು ಜೀವನವೆಂಬ ನೌಕೆಯಲ್ಲಿ ನಮ್ಮೊಂದಿಗಿದ್ದು ಭದ್ರವಾಗಿ ನಮ್ಮನ್ನು ಲಕ್ಷ್ಯಸ್ಥಾನಕ್ಕೆ ಮುಟ್ಟಿಸುವ ಒಳ್ಳೆ ನಾವಿಕನಾದ ದೇವರಲ್ಲಿ ಪೂರ್ಣ ನಂಬಿಕೆ ಇಡೋಣ. 118ನೇ ಕೀರ್ತನೆ 6ನೇ ವಚನ. ಯೆಹೋವನು ನನಗಿದ್ದಾನೆ, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡಾನು? 14ನೇ ವಚನ. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆಯುಂಟಾಯಿತು. ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಎದುರಿಸುವ ಎಲ್ಲ ಸಮಸ್ಯೆಗಳಲ್ಲಿಯೂ ಪ್ರತಿಕೂಲಗಳಲ್ಲಿಯೂ ನಾವು ಹಾದು ಹೋಗುವ ಕಷ್ಟದ ಪರಿಸ್ಥಿತಿಗಳಲ್ಲಿಯೂ ಸರ್ವಶಕ್ತನಾದ ದೇವರು ನಮ್ಮ ಅಂಬಿಗನಾಗಿ ನಮ್ಮೊಂದಿಗಿದ್ದಾನೆ. ಆ ದೇವರಲ್ಲಿ ದೃಢವಾದ ನಂಬಿಕೆ ಇಡೋಣ. ನಮ್ಮ ಸಮಸ್ಯೆಗಳಿಗೆ ಆತನೇ ಪರಿಹಾರವಾಗಿದ್ದಾನೆ. ನಮ್ಮ ಕಷ್ಟದಲ್ಲಿ ಕೈಬಿಡದೆ ನಮ್ಮ ಜೊತೆಯಲ್ಲೇ ಇರುವಾತನಾಗಿದ್ದಾನೆ. ನಮ್ಮ ರೋಗಗಳನ್ನು ಗುಣಪಡಿಸುವಾತನಾಗಿದ್ದಾನೆ. ನಮ್ಮ ಬಲಹೀನತೆಗಳಲ್ಲಿ ನಮ್ಮನ್ನು ಬಲಪಡಿಸಿ ಕೃಪೆ ತೋರುವ ಒಳ್ಳೆ ತಂದೆಯಾಗಿದ್ದಾನೆ. ಆತನ ನಾಮಕ್ಕೆ ಮಹಿಮೆಯಾಗಲಿ. ಆಮೇನ್. ಜೀವನ ಸಾಗರದಲ್ಲಿ ಒಂದು ಚಿಕ್ಕ ದೋಣಿನ ಜೀವದ ನಾಯಕ ನೀ ಮಾತ್ರ ಸಾಕು ನನ್ನ